ನಮಸ್ಕಾರ, ಭಾರತೀಯ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಕೆಂಪು ಕುಂಬಳಕಾಯಲ್ಲಿ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಚಪಾತಿ, ಪುಲ್ಕ ಅಥವಾ ರುಮಾಲ್ ರೊಟ್ಟಿ, ಪೂರಿ ಇದಕ್ಕೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಇದನ್ನ ಮಾಡೋಕೆ ಶುರು ಮಾಡೋಣ. ಜೊತೆಗೆ ನಾನು ರುಮಾಲ್ ರೊಟ್ಟಿ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಮೊದಲು ನಾವು ಕಾಬೂಲ್ ಕಳ್ಳೆನ ರಾತ್ರಿ ನೆನೆಸಾಕ್ಬೇಕು. ನೆನೆಸ್ಕೊಂಡು ಇಡಬೇಕು, ಅವಾಗ ನಮಗೆ ಈಸಿ ಆಗುತ್ತೆ. ಈಗ ಇದನ್ನ ಕುಕ್ಕರಲ್ಲಿ ಹಾಕೊಂಡು 2 ವಿಸಿಲ್ ಕೂಗಿಸ್ಕೋಬೇಕು. ಸ್ವಲ್ಪ ನೀರು ಹಾಕೋಬೇಕು. 1 ಲೋಟಷ್ಟು ನೀರು ಹಾಕೊಂಡ್ರೆ ಸಾಕು. ಮೂರು ವಿಜಿಲ್ ಕೂಗಿಸ್ಕೋಬೇಕು. ಸಾಫ್ಟ್ ಆಗಿ ಬೇಯಬೇಕು. ಈಗ ರುಮಾಲ್ ರೊಟ್ಟಿಗೆ ಹಿಟ್ಟು ಕಲಿಸ್ಕೋಬೇಕು. ನಾನು ಮೈದಾ ತಗೋತಾ ಇದ್ದೀನಿ. ಸ್ವಲ್ಪ ಮೈದಾ, ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡ್ರೆ ಲಬ್ಬರ್ ಟೈಪ್ ಬರಲ್ಲ, ನಮಗೆ ಚೆನ್ನಾಗಿರುತ್ತೆ. 1-2 ಕಪ್ ಅಷ್ಟು ಮೈದಾ ತಗೊಂಡಿದ್ದೀನಿ. 1/4 ಕಪ್ ಅಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕೋಬೇಕು. ಈಗ ಕಲಸಕ್ಕೆ ನಾವು ಬಿಸಿ ಹಾಲು ಕೂಡ ತಗೋಬಹುದು ಅಥವಾ ಬಿಸಿ ನೀರು ಸಹ ತಗೋಬಹುದು. ಬಿಸಿ ಹಾಕೋದ್ರಿಂದ ನಮಗೆ ಸಾಫ್ಟ್ ಆಗಿರುತ್ತೆ. ತಣ್ಣಗಾದ್ಮೇಲೆ ರುಮಾಲ್ ರೊಟ್ಟಿ ಲಬ್ಬರ್ ಟೈಪ್ ಇರಲ್ಲ, ಅಗಿಯಕ್ಕಾಗಲ್ಲ, ನುಂಗಕ್ಕಾಗಲ್ಲ ಅಂತ ಕಷ್ಟ ಇರಲ್ಲ, ಸಾಫ್ಟ್ ಆಗೇ ಇರುತ್ತೆ. ಸೊ ಹಾಗಾಗಿ ನಾನು ಬಿಸಿನೀರು ಹಾಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಗಟ್ಟಿಯಾಗಿ ಕಲಿಸ್ಕೋಬೇಕು. ಸೊ ಬಿಸಿ ನೀರು ಹಾಕಿರೋದ್ರಿಂದ ಜಿಟ್ಟು ಸಹ ಕಮ್ಮಿ ಇರುತ್ತೆ, ಹಿಟ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾದ್ಕೊಂಡ್ಮೇಲೆ. ಈ ರೀತಿ ಗಟ್ಟಿಯಾಗಿರ್ಬೇಕು. ಇದನ್ನ ಮುಚ್ಚಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಕೆಲಸ ಆಗೋವರೆಗೂ ಇದನ್ನ ಮುಚ್ಚಿಟ್ಬಿಟ್ರೆ ಸಾಕು. ಕುಂಬಳಕಾಯಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ತರ ಕಟ್ ಮಾಡ್ಕೋಬೇಕು. ನಾವು ಸಿಪ್ಪೆ ಕೂಡ ಹಾಕೋಬಹುದು, ಇಲ್ಲ ಸಿಪ್ಪೆ ಇದ್ರೂ ಪರವಾಗಿಲ್ಲ, ಬಟ್ ನಾನು ತೆಗ್ದು ಹಾಕ್ತೀನಿ ಸಿಪ್ಪೆನ. ಈ ರೀತಿ ನೀಟಾಗಿ ಸಿಪ್ಪೆ ತೆಕ್ಕೋಬೇಕು. ತೆಕ್ಕೊಂಡು ತೊಳ್ಕೋಬೇಕು. ನೀಟಾಗಿ ತೊಳೆದು ಆಮೇಲೆ ನಮಗೆ ಕ್ಯೂಬ್ಸ್ ತರ ಕಟ್ ಮಾಡ್ಕೋಬೇಕು. ನಾವು ಈ ರೀತಿ ಸಿಹಿ ಕುಂಬಳಕಾಯಿ ಹೆಚ್ಚಿಟ್ಕೋಬೇಕು. ನಮಗೆ ಸ್ವಲ್ಪ ದಪ್ಪನೇ ಇರಬೇಕು, ಆಮೇಲೆ ಬೆಂದ ಮೇಲೆ ತುಂಬಾನೇ ಸಾಫ್ಟ್ ಆಗ್ಬಿಡುತ್ತೆ. ಮತ್ತೆ ನಾವು ಎಲ್ಲ ಮಿಕ್ಸ್ ಮಾಡಿ ಪಲ್ಯ ಮಾಡೋ ಅಷ್ಟರಲ್ಲಿ ಸಾಫ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ದೊಡ್ಡ ಸೈಜಾಗಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಇದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ, ಈರುಳ್ಳಿ ಹಾಕೋಬೇಕು. ನಮ್ಮ ಪಲ್ಯ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಮಸಾಲೆ ಈರುಳ್ಳಿ ಎಲ್ಲ ಹಾಕೋಬೇಕಾಗುತ್ತೆ. ನಾನು 1 kg ಸಿಹಿ ಕುಂಬಳಕಾಯಿ ತಗೊಂಡಿದ್ದೀನಿ. ಅದ್ರ ತಕ್ಕಂತೆ ನಾನು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋತಾ ಇದ್ದೀನಿ. ಸ್ವಲ್ಪ ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವಿನ ಸೊಪ್ಪು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಟೊಮೆಟೊ ಹಾಕೋತೀನಿ. ಈಗ ಸಿಹಿ ಕುಂಬಳಕಾಯಿ ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಸಿಮ್ಮಲ್ಲಿ ಮುಚ್ಚಿಡಬೇಕು. ಕಾಬೂಲ್ ಕಳೆ ಸಹ ಚೆನ್ನಾಗಿ ಬೆಂದಿದೆ. ಈ ರೀತಿ ಸಾಫ್ಟ್ ಆಗಿ ಬೇಯಬೇಕು. ಅವಾಗ ನಮ್ಗೆ ಸಿಹಿ ಕುಂಬಳಕಾಯಿ ಸಾಫ್ಟ್ ಆಗಿರುತ್ತೆ. ಸೊ ಇದು ಸಾಫ್ಟ್ ಆಗಿದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈಗ ಇದನ್ನ ಹಾಕ್ತಾ ಇದ್ದೀನಿ. ಒಂದು ಲೋಟ ನೀರು ಹಾಕಿದ್ದಕ್ಕೆ ಸರಿಯಾಗಿ ಹೋಯ್ತು. ಮತ್ತೆ ನಮಗೆ ನೀರ್ ಮೇಲೆ ಮಿಕ್ಕಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಮೆಣಸಿನ ಪುಡಿ. ನಾವು ಪೇಸ್ಟ್ ಕೂಡ ಹಾಕಿದೀವಿ, ಹಸಿಮೆಣಸಿನಕಾಯಿ ಪೇಸ್ಟ್ ಕೂಡ ಹಾಕಿದೀವಿ. ಆದ್ರೆ ಈ ಸಿಹಿಗೆ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ. ಸಿಹಿ ಕುಂಬಳಕಾಯಿ ಎಲ್ಲ, ಅದಕ್ಕೆ ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಧನಿಯಾ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ ಪೌಡರ್, ಸ್ವಲ್ಪ ಜೀರಿಗೆ ಪುಡಿ,
ಸ್ವಲ್ಪ ಕಸೂರಿ ಮೇಥಿ ಪೌಡರ್. ಈಗ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ತುಂಬ ಈಸಿ ಆಗುತ್ತೆ. ಕಾಳು ನಾವು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಂಬಳಕಾಯಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ನಮಗೆ ಬೇಯಿಸ್ಕೊಂಡು ತುಂಬ ಈಸಿ ಪೌಡರ್ಗಳೆಲ್ಲ ಹಾಕ್ಕೊಂಡು ಒಳ್ಳೆ ಘಮ, ಒಳ್ಳೆ ಪರಿಮಳ ಬರುತ್ತೆ. ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಾಳು ಬೇಯಿಸುವಾಗ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಇಲ್ಲ. ಇವಾಗ ಮತ್ತೆ ನಾವು ನೀರು ಹಾಕೋಬೇಕು. ಇದಕ್ಕೆ ಒಂದು ಅರ್ಧ ಲೋಟ ನೀರಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ, ಹಸಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಬೇಯಲಿಕ್ಕೆ ಇಡಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನ ಬೇಯಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ಈ ಥರ ಮುಚ್ಚಿಟ್ರೆ ಕುಂಬಳಕಾಯಿ ತುಂಬಾನೇ ಬೇಗ ಬೆಂದೋಗುತ್ತೆ, ಸಿಹಿ ಕುಂಬಳಕಾಯಿ. ಈಗ ಸಿಹಿ ಕುಂಬಳಕಾಯಿ ಪಲ್ಯ ಆಗೋವರೆಗೂ ನಾವು ರುಮಾಲ್ ರೊಟ್ಟಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ಅಲ್ಲಿ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಒಂದ್ ಕಡೆ ನಾವು ರುಮಾಲ್ ರೊಟ್ಟಿ ಮಾಡ್ಕೋಬಹುದು. ಈಗ ರುಮಾಲ್ ರೊಟ್ಟಿ ಮಾಡೋಕ್ಕೆ ದೊಡ್ಡ ಕಡೆಯೇ ಬೇಕು ಅಂತ ಏನಿಲ್ಲ. ಸೊ ನಮ್ಮ ಮನೇಲಿ ಇದೆ, ದೊಡ್ಡ ಕಡೆ ಇದೆ. ಈ ಎಲ್ಲರ ಮನೇಲೂ ಇರಲ್ಲ. ಹಾಗಾಗಿ ನಾವು ತವಾ ಮೇಲೆನೆ ಮಾಡಿ ತೋರಿಸ್ತೀನಿ. ತುಂಬಾನೇ ಈಸಿ ಆಗುತ್ತೆ, ಯಾರು ಬೇಕಾದ್ರೂ ಮಾಡ್ಕೋಬಹುದು. ಬನ್ನಿ, ಇದನ್ನ ಹಿಟ್ಟು ಕಲ್ಸಿರೋದು ಸ್ವಲ್ಪ ಒಂದ್ಸಲ ನಾದ್ಕೋಬೇಕು. ಈಗ ಒಳಗಿಂದ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಕುಂಬಳಕಾಯಿ ಗಟ್ಟಿ ಇದೆ, ಇನ್ನ ಚೆನ್ನಾಗಿ ಸಾಫ್ಟ್ ಆಗಬೇಕು. ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ದಮ್ಗಿಡ್ಬೇಕು. ಸೊ ಸಿಮ್ಮಲ್ಲಿ ಮಾಡಿ ದಮ್ಮಲ್ಲಿ ಇಡ್ತೀನಿ. ಈಗ ರುಮಾಲ್ ರೊಟ್ಟಿ ಮಾಡ್ಕೊಳ್ಳೋಕೆ ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾದ್ಕೊಂಡು ಸಾಫ್ಟ್ ಆಗಿದೆ. ಈಗ ನಾವು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಈ ರೀತಿ ನಾವು ಉಂಡೆ ಮಾಡ್ಕೋಬೇಕೆಲ್ಲ. ಒಂದೇ ಸಮನಾಗಿ ಉಂಡೆಗಳು ಮಾಡ್ಕೋಬೇಕಾಗತ್ತೆ. ನಾವು ಈ ಸೈಜ್ ಇದ್ರೆ ಸಾಕು. ಈ ರೀತಿ ಉಂಡೆ ಸೈಜ್ ಒಂದೇ ಸೈಜ್ ಇರಬೇಕು. ಇದನ್ನ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಮೈದಾ ಹಿಟ್ಟು ಅದ್ಕೊಂಡು ಲಟ್ಟಿಸ್ಕೋಬೇಕು. ಈ ರೀತಿ ಒಂದೇ ಸೈಜಾಗಿ ಲಟ್ಟಿಸ್ಕೋಬೇಕು. ಈಗ ಒಂದು ಉಂಡೆ ತಗೊಂಡು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಸುತ್ತಲೂ ಹಚ್ಕೋಬೇಕು. ಹೆಜ್ಜಲ್ಲಿ ಸಹ ಹಚ್ಕೋಬೇಕು. ಅದು ಸ್ವಲ್ಪ ಮೈದಾ ಹಿಟ್ಟು ಹಾಕೋಬೇಕು. ಮತ್ತೆ ಇನ್ನೊಂದು ಚಪಾತಿ ತಗೊಂಡು ಇದ್ರ ಮೇಲೆ ಇಡಬೇಕು. ಈ ಥರ ನಾವು ಲಟ್ಟಿಸ್ಕೋಬೇಕು. ಮತ್ತೆ ಮಾಮೂಲಿ ಚಪಾತಿಗೆ ಹೇಗೆ ಲಟ್ಟಿಸ್ಕೋತೀವಿ ಅಷ್ಟು ದಪ್ಪ ಇದ್ರೆ ಸಾಕು. ಈಗ ತವಾ ಇಟ್ಟಿದ್ದೀನಿ, ಬಿಸಿಯಾಗಿದೆ. ತವಾ ಮೇಲೆ ಹಾಕ್ತಾ ಇದ್ದೀನಿ. ಈ ಹೆಜ್ಜೆಲ್ಲ ಹಾಕೋಬೇಕು. ಚೆನ್ನಾಗಿ ಹೆಜ್ಜೆಲ್ಲ ಹಾಕೊಂಡು ಸುಟ್ಕೋಬೇಕು. ಇದಾಗಿದೆ. ನೋಡಿ, ಈ ರೀತಿ ಬಿಟ್ಕೊಂಡಿದೆ, ಬಿಸಿ ಇರುತ್ತೆ. ನೋಡಿ, ಈ ರೀತಿ ರುಮಾಲ್ ರೊಟ್ಟಿ ತುಂಬಾನೇ ನಾವು ಯಾವ ತರ ಮುರ್ಚಿದ್ರು ಪರವಾಗಿಲ್ಲ. ನೋಡಿ, ಈ ರೀತಿ ಕಾರ್ನರ್ ಆಗು ಮುರ್ಚ್ಬೋದು, ಅಥವಾ ನಾವು ಈ ರೀತಿ ಬಟ್ಟೆ ಹೇಗೆ ಮುರ್ಚ್ತೀವೋ ಆ ರೀತಿ ಸಹ ಇದಕ್ಕೆ ರುಮಾಲ್ ರೊಟ್ಟಿ ಹೇಳೋದೇ ಅದಕ್ಕೆ. ಈ ರೀತಿ ಮುರ್ಚ್ಕೋಬೇಕು. ಈ ರೀತಿ ಮುರ್ಚಿದ್ರು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸಾಫ್ಟ್ ಆಗಿ ನಾವು ಮನೆಯಲ್ಲಿ ರುಮಾಲ್ ರೊಟ್ಟಿ ಮಾಡ್ಕೋಬಹುದು.
ನೋಡಿದ್ರಲ್ಲ, ಹೇಗ್ ಬೇಕಾದ್ರೂ ನಾವು ಮುಚ್ಚಿಡ್ಬೋದು. ಈ ರೀತಿ ನಾವು ಬಟ್ಟೆ, ಈ ರುಮಾಲ್ ರೊಟ್ಟಿ ಅಂದ್ರೆ ಬಟ್ಟೆನೇ ಹೇಳೋದು, ಅದಕ್ಕೆ ರುಮಾಲ್ ರೊಟ್ಟಿ ಹೇಳ್ತೀವಿ. ಬಟ್ಟೆ ತರ ಮೊಡ್ಚೋದ್ರಿಂದ ರುಮಾಲ್ ರೊಟ್ಟಿ ಹೇಳ್ತೀವಿ. ಅಥವಾ ಹೀಗೂ ಮೊಡ್ಚ್ಬೋದು. ಈ ಬಟ್ಟೆ ಮೊಡ್ಚೋ ತರ ಸಹ ನಾವು ಇಟ್ಕೋಬಹುದು. ಚೆನ್ನಾಗಿ ಬೆಂದು ಮೇಲೆಲ್ಲ ಎಣ್ಣೆ ಬಂದಿದೆ. ಸಿಹಿ ಕುಂಬಳಕಾಯಿ ಕೂಡ ಸಾಫ್ಟ್ ಆಗಿ ಬೆಂದಿದೆ. ಪಲ್ಯ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡು ಡಿಶ್ ಔಟ್ ಮಾಡ್ಕೊಂಡು. ಸೊ ನೋಡಿದ್ರಲ್ಲ, ರುಮಾಲ್ ರೊಟ್ಟಿ ನಾವು ಹೇಗ್ ಬೇಕಾದ್ರೂ ಮೊಡ್ಚ್ಬೋದು. ಅಥವಾ ಮೊಡ್ಚಿಲ್ಲ ಅಂದ್ರೂ ನಾವು ಹೀಗೆ ಬಟ್ಟೆ ತರ ತೆಗೆದು ಹೀಗೆ ಸಹ ನಾವು ಸರ್ವ್ ಮಾಡ್ಬೋದು. ಈ ರೀತಿ ಸಹ ನಾವು ಸರ್ವ್ ಮಾಡ್ಬೋದು. ಇಲ್ಲ ನಾರ್ಮಲ್ ಆಗಿ ನಾವು ತ್ರಿಕೋನೆ ಹೀಗೆ ಸಹ ಮೊಡ್ಚಿ ಇಡ್ಬೋದು. ನಮಗೆ ಹೆಂಗೆ ಇಷ್ಟ ಆಗುತ್ತೋ ಆ ರೀತಿ ನಾವು ಮೊಡ್ಚಿ ಇಡ್ಬೋದು. ರುಮಾಲ್ ರೊಟ್ಟಿ ಸಿಹಿ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಪೂರಿ ಮತ್ತೆ ಅಕ್ಕಿ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ, ಪೂರಿ ಮತ್ತೆ ಚಪಾತಿ ಇರತ್ತೆ. ಈ ರೀತಿ ರುಮಾಲ್ ರೋಟಿ ಮತ್ತೆ ಕುಲ್ಚಾ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತೆ ಆರೋಗ್ಯ ಸಹ. ಸೊ ನೀವು ಟ್ರೈ ಮಾಡಿ. ನನ್ನ ರೆಸಿಪಿ ಹೀಗೆ ನೋಡ್ತಾ ಇರಿ.